ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಇದೊಂದು ವಾಕ್ಯ ನೋಡುವಾಗ ಒಂದು ಗುಣಾರ್ಥವನ್ನ ನಾನು ಅರ್ಥೈಸಿಕೊಂಡೆ. ಏನು ಅಂದ್ರೆ ಯೇಸು ಸ್ವಾಮಿ ಇದು ಪುನರುತ್ಥಾನವಾಗಿ ಎದ್ದು ಬಂದರೆ ಆ ಮರಿಯಳಿಗೆ ಆಕೆಯನ್ನ ಕರೆದಾಗ ಆಕೆಗೆ ಏನಂದ್ರೆ ರಬ್ಬೂನಿ ಅಂತ ಒಂದು ಇಬ್ರು ಭಾಷೆಯಲ್ಲಿ ಅಂದ್ರೆ ದೇವರೇ ಗುರುವೇ ಅಂತ ಗುರುವೇ ಹಾಗಂದಾಗ ಯೇಸು ಏನಂದ್ರೆ ಆಕೆಗೆ ನನ್ನನ್ನು ಹಿಡಿಯಬೇಡ, ಯಾಕಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನಾನು ನನ್ನ ತಂದೆಯು ನಿನ್ನ ತಂದೆಯು ಆರಾಧಿಸುವ ದೇವರನ್ನ ನಾನು ಏರಿ ಹೋಗ್ತೇನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳಿದೆ. ಇವತ್ತ ನೋಡುವಾಗ ಯೇಸು ಸ್ವಾಮಿ ಅವತ್ತೇ ಪರದೈಸಿಗೆ ಹೋಗಿಲ್ಲ ಎಂಬುದಾಗಿ ನಾನು ಒಂದು ವಾಕ್ಯದ ಗುಣಾರ್ಥ ನೋಡ್ಕೊಂಡೆ. ಬಟ್ ಇದೇನು ಇಂಪಾರ್ಟೆಂಟ್ ವಿಷಯ ಅಂತ ಹೌದು ಅಂತಲ್ಲ, ಬಟ್ ವಾಕ್ಯ ಹೇಳೋದು ಬೇರೆ ಇದೆ. ಬಟ್ ಅದು ಪರದೇಶಿ ವಿಷಯದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೇನೆ. ಅವತ್ತಿನ ದಿವಸ ಪರದೇಶಿನ ವಿಷಯ ಏನಾಗಿತ್ತು ಅಂದ್ರೆ, ಪರದೇಶಿಗೆ ಅವತ್ತು ಯೇಸು ಸ್ವಾಮಿ ಹೋಗಲಿಲ್ಲ. ಬಟ್ ಯಾವಾಗ ಹೋದ್ರು ಅಂದ್ರೆ ಅವರು ಪುನರುತ್ಥಾನ ಆದ ದಿನದ ಅನಂತರ ಸುಮಾರು 40 ದಿನಗಳ ಕಾಲ ಅವರು ಭೂಮಿ ಮೇಲಿದ್ರು. ಎಲ್ಲ ಶಿಷ್ಯರಿಗೆ ಕಾಣಿಸ್ಕೊಂಡು ಅನೇಕ ರೀತಿಯ ದೃಷ್ಟಾಂತಗಳನ್ನು ಕೊಟ್ಟರು. ಅವರೇ ನಿಜವಾಗಿ ಎದ್ದು ಬಂದಂತ ಅನೇಕ ಒಂದು ಸಾಕ್ಷಿಗಳನ್ನ ಕೊಟ್ಟರು. ಆ ನಂತರ ಅವರು ಶಿವನ ಪರ್ವತದಿಂದ ಮೇಲೆ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅನೇಕ ದೃಶ್ಯಗಳ ಮೂಲಕ ನಾವು ಕಾಣ್ತೇವೆ. ಹೀಗಿರುವಾಗ ಅವತ್ತಿನ ದಿವಸ ಹೋಗಲಿಲ್ಲ. ಇಲ್ಲಿ ಒಂದು ಸಣ್ಣದ ಏನೊಂದು ಕರೆಕ್ಷನ್ಸ್ ಆಗಿರಬಹುದು ಅಂತ ಅನ್ಕೊಂಡಾಗ ಇಲ್ಲಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಆಗುವಾಗ ಒಂದು ಕಾಮ ಕೊಡುವಾಗ ಸ್ವಲ್ಪ ಏನಂದ್ರೆ ನಾವು ನೋಡೋಣ. ಆ ಕಾಮ ಕೊಟ್ರೆ ಏನಾಗುತ್ತೆ, ಕೊಡದೆ ಇದ್ರೆ ಏನಾಗುತ್ತೆ ಎಂಬುದಾಗಿ ಸ್ವಲ್ಪ ವಾಕ್ಯವನ್ನು ನೋಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಟು ಕನ್ನಡನ ಟ್ರಾನ್ಸ್ಲೇಟ್ ಮಾಡಿದಾಗ ಟ್ರೂಲಿ ಐ ಸೇ ಟು ಯು ಟುಡೇ, ಅಲ್ಲಿ ಒಂದು ಕಾಮ ಹಾಕಿ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಈಗೇನಾದ್ರೂ ಅಕಸ್ಮಾತ್ ಟುಡೇ ಮುಂದೆ ನಾವು ಕಾಮ ಹಾಕಿದ್ರೆ, ಇವತ್ತು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ಜೊತೆ ಸ್ವರ್ಗದಲ್ಲಿ ಇರುವೆ. ನೆಕ್ಸ್ಟ್ ಅಕಸ್ಮಾತ್ ಟುಡೇ ಐ ಸೇ ಟು ಯು, ಯು ಆದ್ಮೇಲೆ ಒಂದು ಕಾಮ ಹಾಕಿ ಟುಡೇ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್. ಹೀಗೆ ಬಂದ್ರೆ ಇವತ್ತು ನೀನು ನನ್ನ ಜೊತೆ ಸ್ವರ್ಗದಲ್ಲಿ ಇರುವೆ ಎಂದು ನಿಜವಾಗಿ ಹೇಳುತ್ತೇನೆ ಹಾಗಾಗಿ ಆ ಟ್ರಾನ್ಸ್ಲೇಟ್ ಅಲ್ಲಿ ನೋಡುವಾಗ ಒಂದು ಕೆಲವಷ್ಟು ಪಾಯಿಂಟ್ಸ್ ಗಳನ್ನ ಕಾಣ್ತದೆ. ಬಟ್ ಇದ್ರದ್ದು ಇಂಪಾರ್ಟೆನ್ಸ್ ಅದು ನಾವು ಹೆಂಗೆ ಅರ್ಥ ಮಾಡ್ಕೋತೀವೋ ಅದು ನಮ್ಗೆ ಆಲೋಚನೆ ಬಿಟ್ಟದ್ದು. ಪ್ರಾರ್ಥನೆ ಮಾಡೋಣ, ಆ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ವಿಷಯಗಳನ್ನ ತಿಳಿಸಿದ್ರು. ಹೀಗಿರುವಾಗ ಒಂದು ಇದನ್ನ ಹಿಂದಿಯಲ್ಲಿ ನೋಡುವಾಗ ಸರ್, ಯಾಕಂದ್ರೆ ಒಂದೇ ಭಾಷೆಯಲ್ಲಿ ನೋಡುವಾಗ ಹಿಂದಿ ನೋಡುವಾಗ ಹಿಂದಿ ಸುಮಾರು ಅದರಲ್ಲಿ ಬಹಳ ಒಂದು ಗುಣಾರ್ಥಗಳನ್ನ ಇದೆ. ಆಗಲೇ ಟುಲಿ ಐ ಸೇ ಟು ಯು ಟುಡೇ, ಟುಡೇ ಮುಂದೆ ಕಾಮ ಹಾಕಿ ಯು ವಿಲ್ ಬಿ ವಿತ್ ಮೀ ಇನ್ ಪ್ಯಾರಡೈಸ್ ಹೇಳಿದಾಗ ಮೈ ಆಜ್ ತುझसे सच कहता हूं तू मेरे साथ स्वर्गलोक में होगा ಎಂಬುದಾಗಿ ಹೇಳುತ್ತೆ. ಅಕಸ್ಮಾತ್ ನಾವಿಲ್ಲಿ ಇಲ್ಲಿ ಒಂದು ಕಾಮ ನಾವು ತೆಗೆದುಬಿಟ್ಟು ನೋಡಿದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಅಂದ್ರೆ ಮೈ ಆಜ್ ಮೈ ಅಪ್ಕೋ ಬೋಲ್ತಾ ಹೂಂ ಅಂದ್ರೆ ಇವತ್ತು ನಾನು ನಿನಗೆ ಹೇಳ್ತೇನೆ, ನೀನು ನನ್ನ ಜೊತೆ ಸ್ವರ್ಗದಲ್ಲಿ ಇರುವೆ ಎಂಬುದಾಗಿ ಒಂದು ದೇವರು ವಾಗ್ದಾನವನ್ನು ಆ ಕಾರಣಕ್ಕೋಸ್ಕರ ಮಾಡ್ತಾರೆ. ಹೀಗಿರುವಾಗ ಪರದೇಶಿನ ವಿಷಯದಲ್ಲಿ ನೋಡುವಾಗ ಪರದೇಶಿ ಎಂಬುದು ಹೇಗಾಗಿದೆ ಅಂದ್ರೆ ಅದು ಒಂದ್ರೆ 3 ಮಂಡಲಗಳನ್ನ ಓದಿದೆ ಆಕಾಶ. 3 ಮಂಡಲಗಳು ಯಾವ ಪರದೇಶಿ ಎಲ್ಲಿದೆ ಅಂತ ನೋಡುವಾಗ ಕೆಲವೊಂದಿಷ್ಟು ರೆಫರೆನ್ಸ್ ನೋಡುವಾಗ ಒಂದನೇ ಆಕಾಶ ಅಂದ್ರೆ ಯಾವುದಂದ್ರೆ ವಾಯುಮಂಡಲ. ನಾವೇನಿದ್ದೇವಲ್ಲ ಅದು ವಾಯುಮಂಡಲ ಇದೆ ಮೇಲ್ಗಡೆ, ಅದಕ್ಕೆ ವಾಯುಮಂಡಲ ಒಂದನೇ ಆಕಾಶ. ಎರಡನೇ ಆಕಾಶ ನಕ್ಷತ್ರ ಮಂಡಲ, ಅಂದ್ರೆ ಈಗ ನಕ್ಷತ್ರ ಭೂಮಿ ಎಲ್ಲ ಇರ್ತಲ್ಲ ಅದು ನಕ್ಷತ್ರ ಮಂಡಲ. ಮೂರನೇ ಆಕಾಶ ಅದೇ ಪರಲೋಕ, ಪರದೇಶಿ. ಅದು ನಕ್ಷತ್ರ ಅಂದ್ರೆ ಒಂದೇ ವರ್ಡ್, ಸಮಾನಾಂತರ ಪದ ಅಂತ ನಾವು ಇಂಗ್ಲಿಷ್ ಹೇಳ್ತೀವಿ ಕನ್ನಡದಲ್ಲಿ. ಹಾಗೆ ಪರಲೋಕ ಪರದೇಶಿ ಎರಡು ಒಂದೇ ಅಂತ ಅರ್ಥೈಸಿಕೊಳ್ತೇವೆ. ಇಲ್ಲಿ ಇರುವಾಗ ಪರಲೋಕ ಅಥವಾ ಪರದೇಶಿ ಅಥವಾ ಅಂತ ಹೇಳ್ತಾರೆ, ಮತ್ತು ಅಲ್ಲ ಅಥವಾ. ಇಲ್ಲಿ ನೋಡುವಾಗ ಎರಡು ಒಂದೇ. ಅಲ್ಲಿ ನಮ್ಮ ಸರ್ವಶಕ್ತನಾದ ದೇವರು, ತಂದೆಯಾದ ದೇವರು, ಆತನು ಆಸೀನನಾಗಿರುವಂತ ಒಂದು ಸ್ಥಳವಾಗಿದೆ. ಹೀಗಿರುವಾಗ ನಾವು ನೋಡುವಾಗ ಅನೇಕ ವಿಷಯಗಳನ್ನು ನಾವು ಕಂಡುಕೊಂಡಿದ್ದೇವೆ. ಈಗ ನಾವು ಮುಖ್ಯವಾದ ವಿಷಯಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಈಗ ಕಳ್ಳನ ವಿಷಯದಲ್ಲಿ ನಾವು ನೋಡೋಣ. ಕಳ್ಳನಿಗೆ ಮಾಡಿದಂಥ ವಾಗ್ದಾನ ಅದು ದೇವರು ಹೇಗೆ ನೆರವೇರಿಸಿದ್ರು ಎಂಬುದಾಗಿ, ನೆರವೇರಿಸಿದ್ರು ಅಥವಾ ನೆರವೇರಿಸಿದ್ವೋ ಅದಿನ್ನು ಪೆಂಡಿಂಗ್ ಇದೆಯೋ ಎಂಬುದಾಗಿ ಸಮಯದಲ್ಲಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ನೋಡುವಾಗ ಕಳ್ಳನ ವಿಷಯದಲ್ಲಿ ನೋಡುವಾಗ ಅವರು ಏನಾಗಿದ್ರು, ಅವ್ರಿಗೆ ಯಾಕೆ ಆ ಸಮಯದಲ್ಲಿ ಆ ಸಂದರ್ಭ ಬಂತು ಅಂತ ನೋಡುವಾಗ ಈ ಸಮಯದಲ್ಲಿ ಶಿಲುಬೆ ಮೇಲೆ 2ನೇ ಮಾತನ್ನ ದೇವರು ಹೇಳುವಾಗ ಏನ್ ಹೇಳ್ತಾರಂದ್ರೆ, ಈ ಮಾತನ್ನು ಒಂದೇ ಮಾತಿನಲ್ಲಿ ಮಾತನ್ನು ಹೇಳ್ಬೇಕಾದ್ರೆ ಇದು ಭರವಸೆಯ ಮಾತಾಗಿದೆ. ಈಗ ನಾವು ದೇವ್ರು ಹೇಳಿದಂತ ಮಾತಿನ ಒಂದು ಅರ್ಥ ಏನೆಂಬುದಾಗಿ ಅಂದ್ರೆ ಯಾವ ಭರವಸೆ ಕೊಟ್ಟರು, ಅದು ಏನ್ ಕೊಟ್ಟರು ಅಂತ ನೋಡುವಾಗ ಆ ಮಾತನ್ನು ಯಾಕೆ ಹೇಳಿದ್ರು, ಆ ಮಾತನ್ನ ನೀವು ಕೇಳಿಸ್ಕೊಳ್ಳುವಾಗ ಅಲ್ಲಿ ಏನೇನೆಲ್ಲ ನಮಗೆ ಪ್ರತಿಕ್ರಿಯೆಗಳು ಬರ್ತವೆ